ಮಾಲೂರು ಸಾಕಷ್ಟು ಜನಪ್ರತಿನಿಧಿಗಳನ್ನ ನೋಡಿದೆ. ನಿಜಕ್ಕೂ ಮಾಲೂರು ಅಥವಾ ಮಾಸ್ತಿ ಅಂದಾಗ ಸಮಸ್ಯೆಗಳು ಏನಿದೆ? ಸಮಸ್ಯೆಗಳು ನೂರೆಂಟಿದೆ. ರಾಜಕೀಯ ಸಮಸ್ಯೆಗಳು ತುಂಬಾನೇ ಇದೆ. ಬಡವರಿಗೆ ಸರ್ಕಾರಿ ಸವಲತ್ತುಗಳು ಸರಿಯಾಗಿ ಸಿಗ್ತಾ ಇಲ್ಲ. ಇಲ್ಲಿ ತಾಲೂಕು ಆಫೀಸ್ಗೆ ಹೋದ್ರೆ ಪ್ರತಿಯೊಂದು ಕಡೆನೂ ಲಂಚ ಜಾಸ್ತಿ. ಹೌದಾ? ಮಾಲೂರು ಯಾವ ಕೆಲಸನೂ ಆಗಲ್ಲ. ಒಂದು ಪಾಣಿ ತಗೊಳ್ಳೋದಕ್ಕೂ ಅಲ್ಲಿ ಕ್ಯೂನಲ್ಲಿ ಒಂದಿನ 2 ದಿನ ನಿಂತ್ಕೊಬೇಕು. ಸರ್ವರ್ ಪ್ರಾಬ್ಲಮ್ಮು, ಆ ಪ್ರಾಬ್ಲಮ್ಮು, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಲ್ಲ. ಈ ತರ ತಾಲೂಕಿನಲ್ಲಿ ಜನಪ್ರತಿನಿಧಿಗಳ ಗಮನಕ್ಕೆ, ಶಾಸಕರ ಗಮನಕ್ಕೆ ತಂದಿದ್ದೀರಾ? ಅಂದ್ರೂ ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ. ನಾವು ಆಗ್ತಾ ಇಲ್ಲ. ರಾಜ್ಯದ 224 ವಿಧಾನಸಭಾ ಕ್ಷೇತ್ರ ನೋಡಿದಾಗ ಬೆಂಗಳೂರಲ್ಲಿ ಕೂತ್ಕೊಂಡು ಮಾಲೂರು ಮರುಮತ ಎಣಿಕೆಗೆ ಭಾರಿ ಚರ್ಚೆ ಆಗ್ತಿದೆ. ಕೋರ್ಟ್ ಆದೇಶ ಏನಿದೆ ಅದು ಏನಾಗುತ್ತೋ ಅದು ನೋಡ್ಬೇಕು. 2023 ಚುನಾವಣೆಯಲ್ಲಿ ಭಾರಿ ಕಾಂಪಿಟೇಷನ್, ಟ್ರಯಾಂಗಲ್ ಫೈಟ್ ಇತ್ತು. ಹೌದು. ಈ ಉಡಿ ವಿಜಯ್ ಕುಮಾರ್ ಅಂದ್ರೆ ಯಾರು? ಅವರು ಬಿಜೆಪಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಅವ್ರಿಗೆ ಏನು ಇದು ಸಿಗ್ಲಿಲ್ಲ ಅಂದ್ಬಿಟ್ಟು, ಬಿ ಫಾರಂ ಸಿಗ್ಲಿಲ್ಲ ಅಂದ್ಬಿಟ್ಟು ಪಕ್ಷೇತರವಾಗಿ ನಿಂತ್ಕೊಂಡ್ರು. ಅಲ್ಲ, ಅವರು 50,000 ಓಟ್ ತಗೊಂಡ್ರಲ್ಲ, ಆ ಕಾರಣಕ್ಕೆ ಹೇಳಿ. ಅವರು ಬಿಜೆಪಿ ಪಾರ್ಟಿಯಲ್ಲಿ ಸಕ್ರಿಯವಾಗಿ ದುಡ್ಕೊಂಡಿದ್ರು 5 ವರ್ಷದಿಂದ. ಅವ್ರಿಗೆ ಬಿ ಫಾರಂ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಪಕ್ಷೇತರವಾಗಿ ನಿಂತ್ಕೊಂಡು ಸ್ಪರ್ಧೆ ಮಾಡಿದ್ರು.